ಶುಭೋದಯ. ನಮ್ಮ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳನ್ನು 3 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಮೊದಲನೇದು ಕರಾವಳಿ ಪ್ರದೇಶ, ಎರಡನೇದು ಮಲೆನಾಡು, ಮೂರನೇದು ಮೈದಾನ ಪ್ರದೇಶ ಅಂಥೇಳಿ. ಈಗ ನಾನು ಮಲೆನಾಡಿನ ಬಗ್ಗೆ ಮಾತನಾಡ್ತೀನಿ. ಈ ಮಲೆನಾಡು ಪ್ರದೇಶಕ್ಕೆ ವೆಸ್ಟರ್ನ್ ಘಾಟ್ಸ್ ಅಂತ ಕರೀತಾರೆ, ಪಶ್ಚಿಮ ಘಟ್ಟಗಳು ಅಂತ ಕರೀತಾರೆ. ಸೊ ಈ ಘಟ್ಟಗಳು ಅನೇಕ ಬೆಟ್ಟಗಳಿಂದ ಕೂಡಿದೆ, ಅನೇಕ ಬೆಟ್ಟಗಳ ಶ್ರೇಣಿ ಸಾಲುಗಳಿಂದ ಕೂಡಿದೆ. ಅವು ಈ ಬೆಟ್ಟಗಳಿಗೆ ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತಲೂ ಕೂಡ ಕರೀತಾರೆ. ಮಲೆನಾಡು ಕರಾವಳಿ ಪ್ರದೇಶದ ವಿಭಾಗಕ್ಕೆ ಸಮಾನಾಂತರವಾಗಿ ಹಬ್ಬಿದೆ, ಉತ್ತರದಿಂದ ದಕ್ಷಿಣದ ಕಡೆಗೆ ಹಬ್ಬಿದೆ. ಉತ್ತರದಲ್ಲಿ ಸ್ವಲ್ಪ ದೊಡ್ಡದಾಗಿದ್ದು ದಕ್ಷಿಣಕ್ಕೆ ಹೋದಂತೆ ಕಿರಿದಾಗಿದೆ ಈ ಒಂದು ಮಲೆನಾಡು ಪ್ರದೇಶ. ಆಮೇಲೆ ಇಲ್ಲಿ ದಕ್ಷಿಣ ಭಾಗದಲ್ಲಿ ಅನೇಕ ರೀತಿಯ ಕಡಿದಾದಂಥ ತಾರಸಿಗಳು ಇದೆ. ಪೂರ್ವಕ್ಕೆ ಇಳಿಜಾರು ಸ್ವಲ್ಪ ಕಡಿಮೆ ಇದೆ. ಯಾವ ಪೂರ್ವಕ್ಕೆ? ಈ ಮಲೆನಾಡಿನ ಪೂರ್ವಕ್ಕೆ, ಮಲೆನಾಡಿನ ಪ್ರದೇಶ ಇದೆಯಲ್ಲ ಅದರ ಪೂರ್ವಕ್ಕೆ ಸೊ ಇಳಿಜಾರು, ಸಾಧಾರಣವಾದಂಥ ಇಳಿಜಾರು ಇದೆ. ಹೀಗೆ ಪಶ್ಚಿಮ ಭಾಗದಲ್ಲಿ ಕಡಿದಾದ ತಾರಸಿಗಳು ಇರೋದರಿಂದ ಬೆಟ್ಟಗಳ ಶ್ರೇಣಿಗಳಿರೋದರಿಂದ ಅದನ್ನು ಘಟ್ಟಗಳು ಅಂತ ಕರೀತಾರೆ, ಅಂದರೆ ಬೆಟ್ಟಗಳು ಅಂಥೇಳಿ ಕರೀತಾರೆ. ಆಮೇಲೆ ಈ ಬೆಟ್ಟಗಳು ಅಥವಾ ಮಲೆನಾಡು ಪಶ್ಚಿಮ ಘಟ್ಟಗಳು ಎಷ್ಟು ದೂರದವರೆಗೆ ಹಬ್ಬಿಕೊಂಡಿವೆ? ಉತ್ತರದಿಂದ ದಕ್ಷಿಣಕ್ಕೆ 650 ಕಿಲೋಮೀಟರಷ್ಟು ದೂರಕ್ಕೆ ಹಬ್ಬಿಕೊಂಡಿದೆ. ಉತ್ತರದಿಂದ ದಕ್ಷಿಣಕ್ಕೆ 650 ಕಿಲೋಮೀಟರಷ್ಟು ದೂರಕ್ಕೆ ಹಬ್ಬಿಕೊಂಡಿದೆ. ಅಲ್ಲದೆ ಈ ಮಲೆನಾಡು ಅಥವಾ ಪಶ್ಚಿಮ ಘಟ್ಟಗಳ ಅಗಲ ಎಷ್ಟಿದೆ ಅಂತಂದರೆ 50ರಿಂದ 76 ಕಿಲೋಮೀಟರ್ಗಳಷ್ಟು ಅಗಲ ಇದು ಇದೆ. ಆಮೇಲೆ ಈ ಒಂದು ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಗಳು, ಅವುಗಳ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು 900ರಿಂದ 1500 ಮೀಟರ್ಗಳಷ್ಟು ಎತ್ತರವಾದಂಥ ಬೆಟ್ಟಗಳು ಈ ಮಲೆನಾಡು ಪ್ರದೇಶದಲ್ಲಿ ಇದೆ. ಮತ್ತು ಇಲ್ಲಿ ಈ ಘಟ್ಟಗಳು ಅರಬ್ಬಿ ಸಮುದ್ರದಿಂದ ಬೀಸುವ ಮಳೆಯ ಮಾರುತಗಳು, ಮಾನ್ಸೂನ್ ಮಾರುತಗಳನ್ನು ಈ ಪಶ್ಚಿಮ ಘಟ್ಟಗಳು ತಡೆಯೋದರಿಂದ ಈ ಮಲೆನಾಡಿನಲ್ಲಿ ತುಂಬ ಹೆಚ್ಚು ಮಳೆ ಬೀಳುತ್ತೆ. ಮತ್ತು ಎಷ್ಟು ಹೆಚ್ಚು ಮಳೆ ಬೀಳುತ್ತೆ ಅಂತಂದರೆ ಸುಮಾರು 200 ಸೆಂಟಿಮೀಟರಷ್ಟು ಮಳೆ ಆಗುತ್ತೆ. ಆಮೇಲೆ ಇಲ್ಲಿ ಅನೇಕ ಅತ್ಯಂತ ಎತ್ತರದ ಶಿಖರಗಳನ್ನುಳ್ಳ ಬೆಟ್ಟಗಳು ಈ ಮಲೆನಾಡು ಪ್ರದೇಶದಲ್ಲಿ ಇವೆ. ಅವುಗಳಲ್ಲಿ ಬಹಳ ಮುಖ್ಯವಾದವುಗಳು ಅಂತಂತಂದರೆ ಮುಳ್ಳಯ್ಯನಗಿರಿ, ಕುದುರೆಮುಖ, ಕಲ್ಲತ್ತಿಗಿರಿ, ರುದ್ರಗಿರಿ ಮತ್ತು ದೇವಿರಮ್ಮನ ಗುಡ್ಡ. ಮತ್ತು ಇಷ್ಟು ಬೆಟ್ಟಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವೆ. ಇಷ್ಟೇ ಅಲ್ಲದೆ ಇನ್ನೂ ಕೆಲವು ಎತ್ತರವಾದಂಥ ಬೆಟ್ಟಗಳು ಈ ಮಲೆನಾಡು ಪ್ರದೇಶದಲ್ಲಿ ಇವೆ. ಅವುಗಳು ಯಾವುದು ಅಂತಂದರೆ ಬಲ್ಲಾಳರಾಯನ ದುರ್ಗ, ಮರ್ತಿಗುಡ್ಡ, ಪುಷ್ಪಗಿರಿ ಮತ್ತು ಕೊಡಚಾದ್ರಿ ಅಂತಕ್ಕಂಥ ಬೆಟ್ಟಗಳು ಕೂಡ ಎತ್ತರವಾದಂಥ ಬೆಟ್ಟಗಳು ಈ ಮಲೆನಾಡಿನಲ್ಲಿ ಇದ್ದಾವೆ. ಇದಲ್ಲದೆ ಈ ಎಲ್ಲ ಬೆಟ್ಟಗಳಲ್ಲೂ ಅತ್ಯಂತ ಎತ್ತರವಾದ ಬೆಟ್ಟ, ಇಡೀ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ಎತ್ತರವಾದ ಬೆಟ್ಟ ಯಾವುದು ಅಂತಂದರೆ ಮುಳ್ಳಯ್ಯನಗಿರಿ ಬೆಟ್ಟ. ಇದು ಎಲ್ಲಿದೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಬೆಟ್ಟ ಬರ್ತದೆ. ಇದು ಸಮುದ್ರ ಮಟ್ಟದಿಂದ 1913 ಮೀಟರ್ಗಳಷ್ಟು ಎತ್ತರದಲ್ಲಿ ಈ ಬೆಟ್ಟ ಇದೆ. ಇದಿಷ್ಟು ಮಲೆನಾಡಿನ
ಮೇಲ್ಮೈ ಲಕ್ಷಣಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಇದಲ್ಲದೆ ಈ ಮಲೆನಾಡಿನಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಮಲೆನಾಡಿನ ಬೆಟ್ಟಗಳ ಮೇಲೆ ಕೆಲವು ರಸ್ತೆಗಳು ಹಾದು ಹೋಗ್ತವೆ. ಅಂದರೆ ಮೌಂಟೈನ್ ಪಾಸಸ್ ಅಂತ ಕರೀತಾರೆ. ಒಂದು ಬೆಟ್ಟಗಳ ಮೇಲೆ ಹಾದು ಹೋಗ್ತಕ್ಕಂಥ ರಸ್ತೆಗಳು. ಇವುಗಳು ಒಟ್ಟು 4 ರಸ್ತೆಗಳು ಇವೆ. ಅವುಗಳು ಯಾವ್ಯಾವುದು ಅಂತಂದರೆ, ಚಾರ್ಮಾಡಿ ಘಾಟ್ ಅಂತ ಒಂದು ರಸ್ತೆ, ಇದು ಮಂಗಳೂರಿಂದ ಚಿಕ್ಕಮಗಳೂರಿಗೆ ಸಂಪರ್ಕವನ್ನು ಉಂಟು ಮಾಡುತ್ತೆ. ಆಮೇಲೆ ಶಿರಾಡಿ ಘಾಟ್ ಅಂತ ಮತ್ತೊಂದು, ಎರಡನೇದು, ಇದು ಹಾಸನ, ಸಕಲೇಶ್ಪುರ ಮತ್ತು ಮಂಗಳೂರನ್ನು ಸಂಪರ್ಕಿಸುತ್ತೆ ಈ ರಸ್ತೆ. ಆಮೇಲೆ ಆಗುಂಬೆ ಘಾಟ್ ಅಂತ ಬರುತ್ತೆ ಮೂರನೇದು, ಇದು ಶಿವಮೊಗ್ಗ ಮತ್ತು ಉಡುಪಿಯನ್ನು ಸಂಪರ್ಕಿಸುತ್ತೆ. ಆಮೇಲೆ ಹುಲಿಕಲ್ ಘಾಟ್, 4ನೇದು ಹುಲಿಕಲ್ ಘಾಟು, ಇದು ಶಿವಮೊಗ್ಗ ಮತ್ತು ಕುಂದಾಪುರಗಳನ್ನು ಸಂಪರ್ಕಿಸುತ್ತೆ. ಇದಿಷ್ಟು ಘಾಟ್ ಅಂದರೆ ರಸ್ತೆಗಳನ್ನು, ಪರ್ವತದ ಮೇಲೆ ಹಾದು ಹೋಗ್ತಕ್ಕಂಥ ರಸ್ತೆಗಳನ್ನು ನಾವು ನೋಡ್ಬೋದು. ಈ ಮಲೆನಾಡು ಪ್ರದೇಶ ಅತ್ಯಂತ ಹೆಚ್ಚು ಮಳೆಯನ್ನು ಪಡೆಯೋದ್ರಿಂದ, ಕೆಲವಾರು ಬೆಟ್ಟಗಳು, ಎತ್ತರವಾದಂಥ ಬೆಟ್ಟಗಳು ಇರೋದರಿಂದ ಅಲ್ಲಿ ಬಹಳ ಸುಂದರವಾದಂಥ ರೆಸಾರ್ಟ್ಗಳು, ಆಮೇಲೆ ನಿತ್ಯ ಹರಿದ್ವರ್ಣದ ಕಾಡುಗಳು, ಇವುಗಳು ಸುತ್ತುವರೆದಿರೋದನ್ನು ನಾವು ನೋಡ್ಬೋದು. ಆಮೇಲೆ ಇಲ್ಲಿ ಅನೇಕ ನದಿಗಳು ಕೂಡ ಹುಟ್ಟುತ್ತವೆ. ಈ ಮಲೆನಾಡಿನಲ್ಲಿ ಅನೇಕ ನದಿಗಳು ಹುಟ್ಟುತ್ತೆ. ಇವು ಪಶ್ಚಿಮದ ಕಡೆಗೆ ತುಂಬ ಕಡಿದಾದ ಇಳಿಜಾರಿನಲ್ಲಿ ಭಾಳ ವೇಗವಾಗಿ ಹರಿತವೆ ಮತ್ತು ಅನೇಕ ಸುಂದರವಾದಂಥ ಜಲಪಾತಗಳನ್ನು ಈ ನದಿಗಳು ನಿರ್ಮಾಣ ಮಾಡಿವೆ. ಅವುಗಳಲ್ಲಿ ಬಹಳ ಪ್ರಸಿದ್ಧವಾದಂಥ ಜಲಪಾತ ಜೋಗ್ ಜಲಪಾತ. ಇದು ಶರಾವತಿ ನದಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ಜಲಪಾತ. ಇದು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಎತ್ತರದಿಂದ ಧುಮುಕ್ತಕ್ಕಂಥ ಒಂದು ಜಲಪಾತ. ಇದರಲ್ಲಿ 4 ಕವಲುಗಳು ಬರುತ್ತೆ. ಆ ಕವಲುಗಳನ್ನು ಹೆಸರಿಸಿದ್ದಾರೆ ರಾಜ, ರೋರರ್, ರಾಕೆಟ್, ಲೇಡಿ ಅಂತೇಳಿ ಹೆಸರಿಸಿದ್ದಾರೆ. ರಾಜ ಅನ್ನೋ ಕವಲು ಇದು ಯಾವುದು ಜೋಗ್ ಜಲಪಾತದ ರಾಜ ಅನ್ನೋ ಕವಲು ಯಾತಕ್ಕೆ ಅದಕ್ಕೆ ರಾಜ ಅಂತ ಹೆಸರು ಬಂದಿದೆ ಅಂತಂದರೆ, ಮೇಲಿಂದ ಕೆಳಕ್ಕೆ ಬೃಹದಾಕಾರವಾಗಿ ರಾಜನಂತೆ ಅದು ಗಂಭೀರವಾಗಿ ಧುಮುಕುತ್ತೆ, ಆದ್ದರಿಂದ ಅದಕ್ಕೆ ರಾಜ. ಇನ್ನು 2ನೇದು ರೋರರ್ ಅಂದರೆ ಸಿಂಹ ಗರ್ಜನೆ ಮಾಡೋ ಥರ ಶಬ್ದ ಮಾಡಿಕೊಂಡು ಒಂದು ಬಂಡೆ ಮೇಲೆ ಬಿದ್ದು ಅಲ್ಲಿಂದ ಚಿಮ್ಮಿ ಕೆಳಕ್ಕೆ ಹಾರಿ ಬೀಳುತ್ತೆ, ಆದ್ದರಿಂದ ಇದು ರೋರರ್. ಇನ್ನೊಂದು ರಾಕೆಟ್ ಅಂತ ಯಾಕೆ ಆ ಕವಲಿಗೆ ಹೆಸರು ಬಂದಿದೆ ಅಂತಂದರೆ, ಮೇಲುಗಡೆಯಿಂದ ಅದು ಒಂದು ಬಂಡೆ ಮೇಲೆ ಬಿದ್ದು ರಾಕೆಟ್ ತರಹ ಚಿಮ್ಮಿ ಅದು ಕೆಳಕ್ಕೆ ಬೀಳೋದ್ರಿಂದ ಅದನ್ನು ರಾಕೆಟ್ ಅಂತ ಕರೀತಾರೆ. ಇನ್ನು ಕೊನೆಯದು ಲೇಡಿ ಅಂದರೆ ಏನು? ಹೆಂಗಸು. ಒಂದು ಪರ್ವತದ ಮೇಲಿಂದ ಕೆಳಕ್ಕೆ ಒಬ್ಬಳು ಸುಂದರವಾದಂಥ ಹೆಣ್ಣು ಬಳುಕಾಡುತ್ತಾ ಇಳಿಯುವಂತೆ ಆ ಕವಲು ಬೀಳುತ್ತೆ, ಆದ್ದರಿಂದ ಅದನ್ನು ಲೇಡಿ ಅಂತ ಹೆಸರಿಸಲಾಗಿದೆ. ಹೀಗೆ ಇಷ್ಟೇ ಅಲ್ಲದೆ ಈ ಜೋಗ್ ಜಲಪಾತ ಅಷ್ಟೇ ಅಲ್ಲದೆ ಉಂಚಳ್ಳಿ, ಮಾಗೋಡು, ಗೋಕಾಕು, ಶಿವನ ಸಮುದ್ರ, ಅಬ್ಬೆ ಈ ಜಲಪಾತಗಳು ಕೂಡ ಉಂಟಾಗಿವೆ, ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಉಂಟಾಗಿವೆ. ಮತ್ತು ಇಲ್ಲಿ ಕೆಲವು ನದಿಗಳು ಏನು ಮಾಡಿದ್ದಾವೆ, ಕೆಲವು ದೊಡ್ಡ ಹಳ್ಳಗಳನ್ನು ಉಂಟು ಮಾಡಿವೆ. ಯಾಕೆಂದರೆ ವೇಗವಾಗಿ ಹರಿಯೋದರಿಂದ ಇವು ಹಳ್ಳಗಳನ್ನು ಉಂಟು ಮಾಡಿವೆ. ಆಮೇಲೆ ಈ ಮಲೆನಾಡು ಪ್ರದೇಶದಲ್ಲಿ ಬೆಳೀತಕ್ಕಂಥ ಮುಖ್ಯವಾದಂಥ ಬೆಳೆಗಳು ಯಾವ್ಯಾವುದು ಅಂತಂದರೆ ಕಾಫಿ, ಟೀ, ರಬ್ಬರ್, ಆಮೇಲೆ ಮಸಾಲ ಪದಾರ್ಥಗಳನ್ನು ಹೆಚ್ಚಾಗಿ ಇಲ್ಲಿ ಬೆಳೀತಾರೆ. ಆಮೇಲೆ ಕಾಫಿಯನ್ನು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾಗಿ ಬೆಳೀತಕ್ಕಂಥ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ. ಆದ್ದರಿಂದ ಚಿಕ್ಕಮಗಳೂರನ್ನು ಕಾಫಿಯ ನಾಡು ಅಂತಲೇ ಅದನ್ನು ಕರೀತಾರೆ. ಆಮೇಲೆ ಈ ಪಶ್ಚಿಮ ಘಟ್ಟ ವೈವಿಧ್ಯಮಯವಾದಂತಹ ಜೀವ ಸಂಕುಲಕ್ಕೆ ಕಾರಣವಾಗಿದ್ದು, ಅರಣ್ಯ ಸಂಪತ್ತಿಗೆ ವಿಶೇಷತೆಯನ್ನು
ಪಡೆದಿದ್ದು ಇದೇನಾಗಿದೆ ಅಂತಂದರೆ ಬಹಳ ಸೌಂದರ್ಯವನ್ನು ಹಾಗೂ ತಂಪಾದ ವಾತಾವರಣವನ್ನು ಕೊಡೋದ್ರಿಂದ ಇದಕ್ಕೆ ಕರ್ನಾಟಕದ ಕಾಶ್ಮೀರ ಅಂತೇಳಿ ಇದನ್ನು ಕರೀತಾರೆ. ಆಮೇಲೆ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಹಳ ಉತ್ತಮವಾದಂಥ ವಾತಾವರಣ ಇದ್ದು ಅತಿ ಹೆಚ್ಚು ಕಿತ್ತಳೆ ಹಣ್ಣನ್ನು ಬೆಳೆಯೋದ್ರಿಂದ ಕೊಡಗಿನಲ್ಲಿ ಅದಕ್ಕೆ ಕಿತ್ತಳೆಯ ನಾಡು ಅಂಥೇಳಿ ಕೊಡಗಿಗೆ ಕರೀತಾರೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದ ಬಯೋಡೈವರ್ಸಿಟಿ ಬೋರ್ಡ್ ಮತ್ತು WCMC ಅಂತ ಅಂದರೆ ವರ್ಲ್ಡ್ ಕನ್ಸರ್ವೇಷನ್ ಮಾನಿಟರಿಂಗ್ ಸೆಂಟರ್, ಇವೆರಡೂ ಈ ಮಲೆನಾಡು ಪ್ರದೇಶವನ್ನು ಅಥವಾ ಪಶ್ಚಿಮ ಘಟ್ಟಗಳನ್ನು ಏನಂತ ಗುರುತಿಸಿದ್ದಾರೆ ಅಂತಂದರೆ ಬಯೋಡೈವರ್ಸಿಟಿ ಝೋನ್ ಅಂತೇಳಿ ಗುರುತಿಸಿದ್ದಾರೆ. ಸೊ ಆದ್ದರಿಂದ ಇಲ್ಲಿ ಈ ಮಲೆನಾಡು ಪ್ರದೇಶದಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ಜಿಲ್ಲೆಗಳು ಯಾವ್ಯಾವುದು ಅಂದರೆ ಹಾಸನ, ಕೊಡಗು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಇಷ್ಟು ಜಿಲ್ಲೆಗಳು ಈ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಬರ್ತವೆ. ಇದಿಷ್ಟನ್ನು ನೀವು ಚೆನ್ನಾಗಿ ಮತ್ತೊಮ್ಮೆ ಕೇಳಿ ಓದಿ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಅತ್ಯಂತ ಸುಂದರವಾದಂಥ ಪರ್ವತ ಶ್ರೇಣಿಗಳಿರೋದ್ರಿಂದ ಮತ್ತು ಅತಿ ಎತ್ತರವಾದಂಥ ಬೆಟ್ಟದ ತುದಿಗಳಲ್ಲಿ ರೆಸಾರ್ಟ್ಗಳು, ತಂಪಾದ ವಾತಾವರಣವನ್ನು ಹವಾಮಾನವನ್ನು ಕೊಡ್ತಕ್ಕಂಥ ರೆಸಾರ್ಟ್ಗಳಿರೋದ್ರಿಂದ ಮತ್ತು ಜೀವಿಗಳಲ್ಲಿ ವೈವಿಧ್ಯತೆ ಇರೋದರಿಂದ, ನಿತ್ಯ ಹರಿದ್ವರ್ಣದ ಕಾಡುಗಳಿರೋದರಿಂದ ಇದು ಪ್ರವಾಸಿಗರಿಗೆ ಅತ್ಯಂತ ಉತ್ತಮವಾದಂಥ ಆಕರ್ಷಣೀಯವಾದಂಥ ಒಂದು ವಿಭಾಗವಾಗಿದೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಷಯವನ್ನು ನಿಲ್ಲಿಸ್ತಾ ಇದ್ದೀನಿ. ನಮಸ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.